ಹಾಂ ಮೇಲ್ ನೋಡಿದೆ. ನಾನು ಬೆಳಗ್ಗೆ ಆನಂದ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟ ಮೇಲೆ ಮೇಲ್ ಮಾಡ್ತೀನಿ. ಯಾ ಶೋರ್ ಖಂಡಿತ. ಇಲ್ಲ ಬೆಳಗ್ಗೆ ಮಾಡ್ತೀನಿ. ಥ್ಯಾಂಕ್ ಯು. ಅರೆ ಭೂಮಿಕಾ ಏನಾಯ್ತು? ಏನೂ ಇಲ್ಲ, ನಾನು ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ಮೈ ಕೈ ನೋವ್ತಿದೆ, ತಲೆ ನೋವ್ತಿದೆ. ಇರಿ ಡಾಕ್ಟರ್ ಕಾಲ್ ಮಾಡ್ಬಿಡ್ತೀನಿ. ಬೇಡ ಅನ್ಕೊಂಡ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬೆಳಗ್ಗೆ ಇದೆಲ್ಲ ಜಾಸ್ತಿ ಆದ್ರೆ ಏನು ಮಾಡೋದು? ಯಾವುದಕ್ಕೂ ಡಾಕ್ಟರ್ ಒಂದ್ಸತಿ ಕಾಲ್ ಮಾಡಿ ಕೇಳ್ಬೋಣ. ನೋಡಿ ಇದೆ ಬೇಡ ಅನ್ನೋದು. ಏನು ನಿಮಗೊಂದು ನ್ಯಾಯ ನನಗೊಂದು ನ್ಯಾಯನಾ? ಅಲ್ಲ ನನಗೇನೋ ಒಂದು ಆಗಂಗಿಲ್ಲ, ಇಮಿಡಿಯೇಟ್ ಡಾಕ್ಟರ್ ಕಾಲ್ ಮಾಡ್ಬಿಡ್ತೀನಿ ನಾನು. ಅದೇ ನಿಮ್ಗೇನಾದ್ರೂ ಆದ್ರೆ ಬೇಡ ಏನೂ ಆಗಿಲ್ಲ ಸರಿ ಹೋಗುತ್ತೆ ಅಂತೀರಾ? ಗೌತಮ್ ಅವರೇ, ನಿಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನನಗೂ ನಿಮ್ಮ ಮೇಲಿದೆ. ಸರಿ ಆಯ್ತು, ನಾನೊಂದು ಪ್ರಶ್ನೆ ಕೇಳಲ್ಲ? ಈಗ ನಾವು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿದ್ರೆ ಡಾಕ್ಟರ್ ಚೆಕಪ್ ಮಾಡಿ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ನೆಮ್ಮದಿ ಅಲ್ವಾ? ಅಕಸ್ಮಾತ್ ಇನ್ಕೆ ಸಣ್ಣ ಪುಟ್ಟ ಏನಾದ್ರೂ ಇದ್ರೆ ಆಗ್ಲೇ ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೋಬಹುದು ಅಲ್ವಾ? ನೋಡಿ, ಬೆಳಿಗ್ಗೆ ಆನಂದ್ ಅವರು ಕಾಲ್ ಮಾಡಿದ್ರಿಂದ ನನಗೆ ನೆಮ್ಮದಿನೇ ಇಲ್ಲ. ನಾನು ಹೇಗೆ ಆರಾಮಾಗಿ ಮಲ್ಕೊಳ್ಳಿ? ಏನು ನಿಮಗೆ ಭಯ ಆಗ್ತಿದೆ ಹಾಸ್ಪಿಟಲ್ ಹೋಗೋಕೆ? ಡೋಂಟ್ ವರಿ, ನೀವು ಒಬ್ಬರೇ ಹೋಗ್ಬೇಕಾಗಿಲ್ಲ, ನಾನು ನಿಮ್ ಜೊತೆ ಬರ್ತೀನಿ. ಇನ್ಫ್ಯಾಕ್ಟ್ ನಾನು ಒಂದು ಚೆಕಪ್ ಮಾಡಿಸ್ಕೊಂಡ್ಬಿಡ್ತೀನಿ. ನಂಗೆ ಏನೂ ಆಗಿಲ್ಲ, ಆದ್ರೂ ಒಂದು ಫುಲ್ ಬಾಡಿ ಚೆಕಪ್ ಆಗೋಗ್ಲಿ. ಈ ವಯಸ್ಸಲ್ಲಿ ಆಗ ಚೆಕಪ್ ಮಾಡಿಸ್ತಿರ್ಬೇಕು. ಒಟ್ಟಿನಲ್ಲಿ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ನೀವು ಡ್ರಾಮಾ ಮಾಡ್ತಾ ಇದ್ದೀರಾ? ಅದು ನೀವು ಹಾಸ್ಪಿಟಲ್ ಬರಲ್ಲ ಅಂದ್ರ, ಸೊ ನನ್ಗೆ ಇನ್ನೇನು ತೋಚಿಲ್ಲ ಅದಕ್ಕೆ. ಬಟ್ ನನ್ನ ಉದ್ದೇಶ ಕರೆಕ್ಟ್ ಆಗಿದ್ದು, ಸೊ ನಂಗೆ ಬೈಯಂಗಿಲ್ಲ, ನನ್ನ ತಪ್ಪೇನೂ ಇಲ್ಲಲ್ಲಪ್ಪ. ಬರ್ತಾ ಸಿಕ್ಕಾಪಟ್ಟೆ ಡೇಂಜರಸ್ ಆಗ್ತಾ ಇದ್ದೀರಾ ನೀವು. ಕ್ರಿಮಿನಲ್ ಮೈಂಡ್ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡೋದು, ಮಂಡಟ ಮಾಡೋ ಗಂಡದ್ದೀರ್ನ ಹ್ಯಾಂಡಲ್ ಮಾಡಕ್ಕೆ ಕ್ರಿಮಿನಲ್ ಮೈಂಡ್ ನ ಶಾರ್ಪ್ ಮಾಡ್ಲೇಬೇಕು. ಆಯ್ತು, ಬರ್ತೀನಿ, ಹೋಗೋಣ ಡಾಕ್ಟರ್ ಹತ್ರ. ನಿಜವಾಗ್ಲೂ ಪ್ರಾಮಿಸ್. ಥ್ಯಾಂಕ್ ಯು.